ಚಂದ್ರಶೇಖರ್ ಅವರೇ, ನೀವು ನಿಮ್ಮ ರಾಜ್ಯಾಧ್ಯಕ್ಷರ ಆಯ್ಕೆ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ, ಅಲ್ಲೇನು ಬದಲಾವಣೆ ಇಲ್ಲ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ. ಈ ಆಗಲೇ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ದೊಡ್ಡ ವಾಕ್ಯ ಬಂತು, ಎರಡು ದೊಡ್ಡ ನಾಯಕರ ಮಹತ್ವಾಕಾಂಕ್ಷೆ ಯುದ್ಧದಲ್ಲಿ ಏನಾಗುತ್ತೋ ಅಂತಕ್ಕಂಥ ಕುತೂಹಲ ಇದೆ ಅಂಥೇಳಿ. ಕುತೂಹಲ ಇರಲಿ, ಅಟ್ ವಾಟ್ ಕಾಸ್ಟ್? ಯಾವ ಬೆಲೆ ತೆತ್ತು ಆ ಕುತೂಹಲ? ನಾ ಹೇಳಲಿಲ್ವಾ? ಯಾವ ಅಲ್ಲ, ಸೀರಿಯಸ್ ಕನ್ಸರ್ನ್ ಇವ್ರೆ, ಯಾಕೆ ಸೀರಿಯಸ್ ಕನ್ಸರ್ನ್ ಪ್ಲೀಸ್ ಅಲ್ಲ, ನಮ್ಮ ಕರ್ತವ್ಯನೂ ಅದೇ. ಯಾರ ಬೆಲೆ ತೆತ್ತು? ಇವತ್ತು ಜನಗಳ ಬೆಲೆ ತೆತ್ತುಬಿಟ್ಟಲ್ವಾ? ನೋಡಿ, ಇವತ್ತು ಮಾರ್ಚ್ ಮತ್ತು ಏಪ್ರಿಲ್ ಒಳಗಡೆಗಾಗಿ ಎಲ್ಲ ಕೆರೆಗಳ ಹೂಳೆತ್ತೋದಕ್ಕೆ ಮತ್ತು ಕಾಲುವೆಗಳಲ್ಲಿ ಹೂಳೆತ್ತೋದಕ್ಕೆ ಇಷ್ಟಾಗಲೇ ದುಡ್ಡು ರಿಲೀಸ್ ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ ಸರಿ ಪ್ರೀ ಮಾನ್ಸೂನ್ ಬಂದಿದೆ, ಮುಂಗಾರು ನಮ್ಮೆಲ್ಲ ಕೈ ಕೊಟ್ಟಿದೆ. ಪ್ರೀ ಮಾನ್ಸೂನಲ್ಲಿ ಇಡೀ ಜಲಾಶಯಗಳೇ ತುಂಬಿದೆ, ಕೆರೆಗಳಿಗೆ ನೀರು ಹೋಗ್ತಿಲ್ಲ. ಯಾಕೆ ನೀರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಹೂಳೆತ್ತೋ ಕೆಲಸ ಆಗಿಲ್ಲ. ಈ ತಿಂಗಳ ಎಂಡಲ್ಲೇನೆ ನಿಮಗೆ CWRC ಮೀಟಿಂಗ್ ಆಗಬಹುದು, ಸಹಜವಾಗಿ ಅದು ಜುಲೈ ಮತ್ತು ಆಗಸ್ಟಲ್ಲಿ ಆಗುತ್ತೆ. ಕಾವೇರಿಗೆ ತಮಿಳುನಾಡಿಗೆ ನೀರು ಬಿಡು ಅಂತ ಹೇಳ್ತಾರೆ, ಡ್ಯಾಮಿಂದ ಎತ್ಬಿಟ್ಟು ನೀರು ಬಿಡ್ತಾರೆ, ಕೆರೆಗಳಲ್ಲಿ ನೀರಿಲ್ಲ. ಯಾಕೆ ನೀರಿಲ್ಲ ಅಂತ ಹೇಳಿದ್ರೆ ಹೂಳೆತ್ತಿಲ್ಲ. ಹೂಳು ಯಾಕೆತ್ತಿಲ್ಲ ಅಂದರೆ ಸರ್ಕಾರ ದುಡ್ಡು ರಿಲೀಸ್ ಮಾಡಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ 365 ನಂದು ಚೇರು ಒಡ್ದಾಡ್ಕೊಂಡು ಬಡ್ದಾಡ್ಕೊಂಡಿದ್ರೆ ಜನಗಳ ಪಾಡ ಏನಾಗಬೇಕು ಸ್ವಾಮಿ? ಏನಾಗಬೇಕು ಹೇಳಿ? ಇವತ್ತು ಇದೇ ರಾಜಕಾರಣ. ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ಅಂದಾಗ ಅವರಿಗೆ ರಾಜಕೀಯ ಚರ್ಚೆ ಮಾಡೋ ಆಸಕ್ತಿ ಇರುತ್ತೆ, ನಾವು ರಾಜಕೀಯ ಚರ್ಚೆ ಅವರಿಗೆ ಅಭಿವೃದ್ಧಿ. 850 ದಿವಸ ಆಯ್ತಲ್ಲ ಆಡಳಿತಕ್ಕೆ ಬಂದು, ನೀವೇ ನಿಮ್ಮ ಚಾನಲ್ ಎಷ್ಟು ದಿವಸ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದಿರಿ? ಚರ್ಚೆ ಆಗಿರೋದು ಯಾವ್ದು ಗೊತ್ತಾ? ಇದೇ ಕುರ್ತಿ ಕಿತ್ತಾಡ ಚರ್ಚೆ ಆಯ್ತು, ಇದೇ ಭ್ರಷ್ಟಾಚಾರದ ಚರ್ಚೆ ಆಯ್ತು, ಇದೇ ವಾಲ್ಮೀಕಿ ಚರ್ಚೆ ಆಯ್ತು, ಮೂಡ ಚರ್ಚೆ ಆಯ್ತು, ಅಸಮರ್ಥ ಸರ್ಕಾರ ಚರ್ಚೆ ಆಯ್ತು, ಬಾಂಬ್ಲಾ ಚರ್ಚೆ ಆಯ್ತು. ಬರೀ ಇದೇ ಚರ್ಚೆಗಳು ಬಿಟ್ಟು ಒಂದು ಯಾತ್ರೆ ಮಾಡಿ ಎಲ್ಲಿದ್ದಾರೆ ನಿಮ್ಮ ರಾಜಕಾರಣಿಗಳು? ಬರೀ ದಿಲ್ಲಿಗೆ ಓಡಾಡ್ತಾವ್ರೆ, ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತಾರೆ, ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಮಾಡಿ ಒಂದು ಯಾತ್ರೆ ಮಾಡಿ. ಆತ್ಮಸಾಕ್ಷಿ ಒಳಗಡೆ ಯಾರಾದ್ರೂ ಆತ್ಮಸಾಕ್ಷಿ ಅವ್ರಿಗೆ ಪ್ರಶ್ನೆ ಕೇಳ್ಬಿಟ್ರೆ ಈ ಸರ್ಕಾರ ಇವತ್ತಿಷ್ಟು ನಗೆ ಪಟ್ಲಾಗಿರೋದು ಯಾರ ಕಾರಣಕ್ಕಿಂತ? ಅದೇ ಬಿಜೆಪಿ ಕಾರಣದಿಂದ. ಅದೇ ಡಿಸ್ಕಷನ್ ಇವತ್ತು ಅದಲ್ಲ. ಡಿಸ್ಕಷನ್ ಇರ್ತಕ್ಕಂಥ ಸರ್ಕಾರದ ಬಗ್ಗೆ, ನನ್ನ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರನ ಈ ಮಟ್ಟಕ್ಕೆ ತಂದು ನಿಲ್ಸ್ಕೊಂಡು ಒಂದು ದಿವಸವೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದೆ. ಕಳೆದ ಬಾರಿ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿ ಮಟ್ಟಗಳ ಮೀಟಿಂಗ್ ಯಾವತ್ತಾಯ್ತು? ಮುಖ್ಯಮಂತ್ರಿಗಳು ಬಂದಾಗ ಏನ್ ಹೇಳಿದ್ರು? ಪ್ರತಿ ತಿಂಗಳು ಜನಸಂಪರ್ಕ ಸಭೆ ಆಗುತ್ತೆ, ಇವ್ರದ್ದು ಜಿಲ್ಲಾ ಉಸ್ತುವಾರಿ ಸಚಿವಗಳೊಂದು. ಕಳೆದ ಜುಲೈಯಲ್ಲಾಗಿದ್ದು 2ನೇ ಸಲ ಇಡೀ 2 ವರ್ಷದಲ್ಲಿ. ಮತ್ತೆ ಜನಸಂಪರ್ಕ ಸಭೆನೇ ಆಗಿಲ್ಲ. ಸಂಪನ್ಮೂಲ ಇದು ಸಚಿವಾಲಯದ ಕಾರ್ಯದರ್ಶಿಗಳ ಮಟ್ಟದ ಎಷ್ಟು ತಿಂಗಳು ಒಂದ್ಸರಿ ನಡೀತಾ ಇದೆ ಜಲಸಂಪನ್ಮೂಲ ಇಲಾಖೆದು? ಯಾಕೆಂದ್ರೆ ಕಾವೇರಿ ವಿಚಾರ ಈಗಾಗಲೇ ಮುನ್ನೆಲೆ ಬಂದು ನಿಂತ್ಬಿಟ್ಟಿದೆ, ಕುತ್ತಿಗೆ ಬಂದಿದೆ ಆಗಲೇ ನೀರಿನ ವಿಚಾರ. ಯಾವ ಸಚಿವಾಲಯಗಳು ಕೆಲಸ ಮಾಡ್ತಾ ಇಲ್ಲ. ಇಂಥದ್ರೊಳಗಡೆಗೆ ಬೆಳಗ್ಗೆ ಇದ್ರೆ ನಾನು ಮುಖ್ಯಮಂತ್ರಿ, ನಾನೇನೋ ಕನ್ಸ್ಕೊಂಡಿದ್ರಿ, ನಮ್ದು ಅಗ್ರಿಮೆಂಟ್ ಆಗೋಗಿದೆ, ಹಾಳಾಗೋಗ್ಲಿ ಇವ್ರು ಏನನ್ನ ಮಾಡ್ಕೊಂಡು. ಇಲ್ಲ, AICC ಡಿಸಿಷನ್ ತಗೋಬೇಕಾಗಿರೋದು ಯಾರು? ಇವತ್ತು ಸಿದ್ದರಾಮಯ್ಯರು ಹೇಳ್ತಾರೆ, ಇಲ್ಲ ನಾನೇ 3 ವರ್ಷ ಇರ್ತೀನಿ ಅಂತೇಳಿ. ಇವ್ರು ಹೇಳ್ತಾರೆ ನನ್ನ ಪ್ರಾರ್ಥನೆಗಳು ಕೈಗೂಡ್ತವೆ, ಪ್ರಯತ್ನ ಕೈಗೂಡ್ತೀವಿ ಅಂತ ಇವ್ರು ಹೇಳ್ತಾರೆ. ಡಿಸಿಷನ್ ಕೊಡ್ಬೇಕಾಗಿರೋದು ಯಾರು? ಇಬ್ರು ತಪ್ಪಿದಷ್ಟು ಅಥವಾ ಕಕ್ಷಿದಾರರೇ ಆದ್ರೆ ಡಿಸಿಷನ್ ಕೊಡ್ಬೇಕಾಗಿರೋದು AICC. ಯಾಕೆ ಬಂದ್ಬಿಟ್ಟು ಏನು ಹೇಳ್ತಿಲ್ಲ ಇಲ್ಲಿವರೆಗೂ? ನಿರ್ಧಾರ ತಗೊಳತ್ತ ಅದ್ರ ಬಗ್ಗೆ. ಯಾವಾಗ ನಿರ್ಧಾರ? 2 ವರ್ಷ ಮುಗಿದ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ಅಲ್ಲ, ಸರ್ಕಾರದ ವಿಚಾರ. ಇನ್ಯಾವತ್ತು ತಗೊಂತಾರೆ ನಿಮ್ಗೆ? ಒಂದೊಂದು ದಿವಸವೂ ಇಂಪಾರ್ಟೆಂಟ್ ಜನಗಳ ಬಾಳಿಗೋಸ್ಕರ. ಇವತ್ತು ನೋಡಿ, ಸುರ್ಜೇವಾಲಾ ಬಂದ್ಬಿಟ್ಟು ಮುಖ್ಯಮಂತ್ರಿಗಳಿದ್ದಾರೆ, AICC ಅಧ್ಯಕ್ಷ, PCC ಅಧ್ಯಕ್ಷರಿದ್ದಾರೆ, ಯಾರನ್ನೂ ಕೇರ್ ಮಾಡಿದ್ರೆ ನೀವು MLAಗಳ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾಗಬೇಕು ನೀನು ಮುಖ್ಯಮಂತ್ರಿಗಳು? ಇದೇ ವಿಚಾರ ವೇಣುಗೋಪಾಲ್ ನಿಮಿಷ ಅಶೋಕ್ ಗೆಹ್ಲೋಟ್ ಇದ್ದಾಗ ಅರುಣ್ ಸಿಂಗ್ ಕುಮಾರ್ ಕೃಪಾ ಗೆಸ್ಟ್ ಹೌಸ್ ನಲ್ಲಿ ಕೂತ್ಕೊಂಡು MLAಗಳ ಜೊತೆ ಮೀಟಿಂಗ್ ಮಾಡ್ತಿರ್ಲಿಲ್ವಾ? ಅಷ್ಟು ಜನ MLAಗಳ ಜೊತೆ 20 ನಿಮಿಷ ಯಾವತ್ತೂ ಮೀಟಿಂಗ್ ಮಾಡಿಲ್ಲ. ಹಾಗಾದ್ರೆ ರಾಜೀನಾಮೆ ಯಾಕೆ ಮಾತಾಡ್ತಿದ್ರು? ಇದೇ ವಿಚಾರದಲ್ಲಿ ಗೆಹ್ಲೋಟ್ ಇದ್ದಾಗ ಇದೇ ವೇಣುಗೋಪಾಲ್ ಹೋಗಿ ಇದೇ ರೀತಿ ಮೀಟಿಂಗ್ ಮಾಡ್ಬೇಕಾದ್ರೆ ಗೆಹ್ಲೋಟ್ ಹೇಳಿದ್ರು, ನಾನು ಮೀಟಿಂಗ್ ಕರಿತೀನಿ, ನಾನು ಅಧ್ಯಕ್ಷತೆ ವಹಿಸ್ತೀನಿ, ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತೇಳಿ. 45 ನಿಮಿಷದಲ್ಲಿ ಮೀಟಿಂಗ್ ಮುಗೀತು. 3 ಸಚಿವರದ ಒಂದು ಟೀಮ್ ಮಾಡಿದ್ರು, ಯಾರ್ಯಾರು MLAಗಳಿಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರು, ಅವ್ರು ಅದನ್ನ ಸಾಲ್ವ್ ಮಾಡ್ತಾರೆ ಅಂದ್ರು, ಮೀಟಿಂಗ್ ಮುಗಿದೋಯ್ತು. ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಶಕ್ತಿನೇ ಇಲ್ವಾ? ಇದೇ ಸುರ್ಜೇವಾಲಾ ಅವರು ಇದಕ್ಕೆ ಹೋಗಿ ಬಂದು ತೆಲಂಗಾಣಕ್ಕೆ ಹೋಗಿ ಬಂದು ಇದೇ MLAಗಳನ್ನ ಮೀಟ್ ಮಾಡ್ತೀವಿ ಅಂತೇಳಿ ಮಧ್ಯಾಹ್ನದೊಳಗಡೆಗೆ ಮುಖ್ಯಮಂತ್ರಿಗಳನ್ನ ಮಾತ್ರ ಮತ್ತೆ ಮಿನಿಸ್ಟರ್ಗಳನ್ನ ಮಾತ್ರ ಮೀಟ್ ಮಾಡಿ ವಾಪಸ್ ಬಂದರು. ಯಾಕೆಂತ ಹೇಳಿದ್ರೆ ಅಲ್ಲಿ ನಮ್ಮ ಪ್ರೈವೇಟ್ ಚೀಫ್ ಮಿನಿಸ್ಟರ್ ಆವಾಜ್ ಹಾಕಿದ್ರು, ನಿಮ್ದು ಏನಿದೆ ಕೆಲಸ ನೀವು ಮುಗಿಸ್ಕೊಂಡು ಹೋಗಿ ಅಂತೇಳಿ. ಯಾವ ರಾಜ್ಯದಲ್ಲೂ ಆಗದೆ ಇರ್ತಕ್ಕಂಥ ಫಾರ್ಮ್ಯಾಟ್ ಅವ್ರಿಗೆ ಬಿಡಿ. ಆ ಮೀಟಿಂಗ್ ನಿಂದ ನೀವು ಏನ್ ಡ್ರಾ ಮಾಡ್ತಿದ್ದೀರಿ ಅದನ್ನೇ ಇವತ್ತು ಮುಖ್ಯಮಂತ್ರಿ ಏನ್ ಮಾಡ್ಕೋಬೇಕು? ಒಬ್ಬೊಬ್ಬರನ್ನೇ ಕರಿಬೇಕಾ? 20 ನಿಮಿಷ ಕೂಡಿಸ್ಕೋಬೇಕಾ? ಮುಖ್ಯಮಂತ್ರಿ ಮಾಡ್ಬೇಕು ತಾನೆ? ತೀರಾ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ PCC ಅಧ್ಯಕ್ಷರು ಮಾಡ್ಬೇಕು ತಾನೆ? ಯಾರೋ ಒಂದು AICC ಸೆಕ್ರೆಟರಿ ನೋಡಿ ಎಂತೆಂಥ ಡಿಸಿಷನ್ಗಳು, ಕ್ಯಾಬಿನೆಟ್ ತಗೊಳ್ಳೋ ಡಿಸಿಷನ್ಗಳು. ಜಾತಿ ಗಣತಿ ಒಳಗಡೆಗೆ ವರದಿಯನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಬೇಕಿತ್ತು, ಅದನ್ನು ವಾಪಸ್ ತಗೋಬೇಕು. ಡಿಸಿಷನ್ ಯಾರು ತಗೋಬೇಕು? ಕ್ಯಾಬಿನೆಟ್ ತಗೋಬೇಕು ತಾನೆ? ಯಾರೋ ಒಬ್ಬ ಸೆಕ್ರೆಟರಿ ತಗೊಂತಾರೆ ಡೆಲ್ಲಿ ಕೂತ್ಕೊಂಡು. ಏನ್ ಮಾಡ್ಬೇಕಾದ್ರೆ ಬದುಕಿದ್ರ ಸತ್ತಿದೆಯಾ ಸರ್ಕಾರ ಅಂತ ಕೇಳ್ಬೇಕಾ ಬೇಡವಾ? ಇವತ್ತು
ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಜಾತಿಗಣತಿ ವಿಚಾರದೊಳಗಡೆಗೆ ಅದು ಅಧಿಕಾರವೇ ಇಲ್ವಾ ಇವರಿಗೆ? ಇದೇ ರೀತಿ ಎಮ್ಎಲ್ಎಗಳ ಭೇಟಿ ವಿಚಾರದಲ್ಲೂ ಅಷ್ಟೇ ಯಾರನ್ನ ಕನ್ಸಲ್ಟ್ ಮಾಡಿದ್ರು? ಅಕಸ್ಮಾತ್ ನಿಜವಾಗ್ಲೂ ಕನ್ಸಲ್ಟ್ ಮಾಡಿದ್ರೆ ರಾಜಣ್ಣ ಈಗೆಲ್ಲ ಬಗೆಹರಿತ್ರಿ, ಈಗೆಲ್ಲ ಬಗೆಹರಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವತ್ತಾಯ್ತಲ್ವಾ? ಇನ್ನು 4 ತಿಂಗಳು ಬಿಟ್ಬಿಟ್ಟು ಇದೇ ಡಿಬೇಟ್ ಕೇಳಿದ್ರೆ ಮತ್ತೆ ತಿರ್ಗಾ ಇದೇ ವಿಷಯ ಡಿಬೇಟ್ ಆಗುತ್ತೆ. ಮುಖ್ಯಮಂತ್ರಿ ನೋಡೋಣ, ನನ್ನ ದೇವ್ರು ನನ್ನ ಕೈ ಬಿಡೋದಿಲ್ಲ, ನನ್ನ ಸ್ವಾಮೀಜಿಗಳು ಕೈ ಬಿಡೋದಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಇದೇ ಡಿಬೇಟ್ ನಡ್ಕೊಂಡು ಹೋಗ್ತಾ ಇರ್ತದೆ. ಡಿಬೇಟ್ ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ, ಸಾಯ್ತಿರ್ತಕ್ಕಂಥ ಜನಗಳ ಕತೆ ಏನಾಗಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.